ಸಂತೋಷದಿಂದ ಜೀವನವನ್ನು ನಡೆಸ್ತಾ ಇದ್ರು. ಕಾವೇರಿ ಮನೆಗೆ ಹಣವಿನ ಕಾಯಿಲೆ. ಮಗ ಮತ್ತು ಸೊಸೆ ಇಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ. ಮಕ್ಕಳು ಶಾಲಾ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಹೀಗೆ ಈ ಸಣ್ಣ ಕುಟುಂಬ ಸಂತೋಷದಿಂದ ಜೀವನ ಹೇಗೆ ಸಾಗ್ತಾ ಇತ್ತು ಎನ್ನುವುದನ್ನ ಈ ನಾಟಕ ಭಾಗದಲ್ಲಿ ನೋಡೋಣ. ಸ್ವಲ್ಪ ಸಮಯದ ನಂತರ ಅಜ್ಜಿ ಮೊಮ್ಮಕ್ಕಳನ್ನು ಎಬ್ಬಿಸಿ ಶಾಲೆಗೆ ಹೊರಡಲು ರೆಡಿ ಮಾಡಿಸುತ್ತಾಳೆ. ಅಜ್ಜಿ ಅಡಿಕೆ ಕುಟ್ಟುತ್ತಾ ಕುಳಿತಿರುತ್ತಾಳೆ. ಆಫೀಸಿಗೆ ಹೋಗ್ಬೇಕು. ತಿಂಡಿ ರೆಡಿ ಆಯ್ತಾ? ಮಕ್ಕಳು ತಿಂಡಿ ತಿಂದ್ರಾ? ಅಯ್ಯೋ ಇನ್ನಮ್ಮ ಹಾಳಾದ್ಮರು ಎಲ್ಲ ಮರ್ತ್ಬಿಡ್ತೀನಿ. ಅಯ್ಯೋ ಕೈ ಮಾಡಿದ್ರೆ ಆಗಲೇ ತಗೊಂಡ್ರೆ ಕೊಟ್ಟೆ. ಲೇಟ್ ಆಯ್ತು, ಹೋಗೋಣವಾ? ಬಂದೆ. ಹೋಗ್ಬರ್ತೀವಿ ಆಫೀಸಿಗೆ. ಸರಿ ಮಕ್ಕಳ, ಮಧ್ಯಾಹ್ನ ಊಟ ಮಾಡಿ ಬರ್ತೀನಿ. ಸರಿ ಮಕ್ಕಳ, ಹೋಗ್ಬರ್ತೀನಿ. ಅದೇ ಆಫೀಸಿಗೆ ಟೈಮ್ ಆಯ್ತು, ನಾವು ಹೋಗ್ಬರ್ತೀವಿ. ಸರಿ ಮಕ್ಕಳ, ನಿಧಾನ ಹೋಗ್ಬನ್ನಿ. ಬಾಯ್. ವಿನಯ್ ಮತ್ತು ವರ್ಷ ರೆಡಿಯಾಗಿ ಆಫೀಸ್ಗೆ ಹೊರಟರು. ಗುಡ್ ಮಾರ್ನಿಂಗ್. ಎಲ್ಲ ಮೆಂಬರ್ಸ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ನೀವು ಅರ್ಜೆಂಟಾಗಿ ಒಂದು ಅಟೆಂಡ್ ಸರ್, ಏನು ಅರ್ಜೆಂಟಾಗಿ ಮೀಟಿಂಗ್ನ ಅರೇಂಜ್ ಮಾಡ್ತಿದ್ದಾರೆ. ನೀವೆಲ್ಲ ಕಂಪಲ್ಸರಿ ಅಟೆಂಡ್ ಆಗ್ತದೆ. ಎಲ್ಲ ಬಂದ್ರ ಮತ್ತೆ ಒಂದು ಖುಷಿ ವಿಷಯ ಮಾತಾಡಬೇಕು. ನಾವು ಪ್ರತಿ ವರ್ಷದ ಹಾಗೆ ಈ ವರ್ಷ ನಾವು ಟ್ರಿಪ್ಪಲ್ಲಿ ಅರೇಂಜ್ ಮಾಡಿದ್ದೀವಿ. ಆದರೆ ಈ ಸಲ ಟ್ರಿಪ್ಪಲ್ಲಿ ಏನು ನಾವು ಸ್ಪೆಷಾಲಿಟಿ ಏನಂದ್ರೆ ನಾವು ಫ್ಯಾಮಿಲಿ ಮೆಂಬರ್ಸ್ ನೀವು ಕೂಡ ಕರ್ಕೊಂಡು
ಫ್ಯಾಮಿಲಿದು ಒಂದು 4 ಮೆಂಬರ್ಸ್ ಅನ್ನ ನೀವು ಕರ್ಕೊಂಡು ಬರ್ಬೋದು. ಯಾವ ಯಾವ ಪ್ಲೇಸ್ ನಾವು ಪ್ಲಾನ್ ಮಾಡಿದ್ದೀವಿ? ಯಾವ ಪ್ಲೇಸ್ ಅಂದ್ರೆ ಉಡುಪಿ ಮತ್ತೆ ಮೈಸೂರನ್ನ ನಾವು ಪ್ಲಾನ್ ಮಾಡಿದ್ವಿ. ಸರ್ ಯಾವಾಗ ಹೊರಡೋದು? ನಾವು ಹೊರಡೋದು 2 ದಿವಸ ಟ್ರಿಪ್ಪು. ನಾನು ನಾಳೆ ಸಂಜೆನೇ ಇಲ್ಲಿಂದ ಹೊರಡಬೇಕಾಗುತ್ತೆ. ನಾಳೆ ಸಂಜೆನೇ ಹೊರಡೋದಾ? ನಾಳೆ ಸಂಜೆನೇ ಮಾಡಿ ನಾಳೆ ಸಂಜೆ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀವಿ. ಜೊತೆಯಲ್ಲಿ ಹೀಗೆ ಹೀಗೆ ಆಫೀಸ್ ಸಮಯ ಕಳೆಯುತ್ತದೆ. ಸಂಜೆ ಮನೆಯ ಸನ್ನಿವೇಶ. ವರ್ಷ ಮತ್ತು ವಿನಯ್ ಮನೆಗೆ ಬಂದ ಸ್ವಲ್ಪ ಸಮಯದ ನಂತರ ಕಿರಣ್ ಮತ್ತು ಕವನ ಶಾಲೆಯಿಂದ ಬರುತ್ತಾರೆ. ಅಮ್ಮ ಏನ್ ಮಾಡ್ತಾ ಇದೀಯಾ? ಮಗ ಬಂದ್ರಾ? ಏನಿಲ್ಲ, ಪೇಪರ್ ಓದ್ತಾ ಕೂತಿದ್ದೆ. ಓದ್ತಿದ್ಯಾ? ಮಕ್ಕಳು ಬಂದ್ರಾ? ಇಲ್ಲ ಮಗ, ಮಕ್ಕಳಿಂದ ಬಂದಿಲ್ಲ. ಜೊತೆ ಬಂದಿಲ್ವಾ? ಇಲ್ಲ ಅಮ್ಮ ಬಂದಿಲ್ಲ. ಎಲ್ಲರೂ ಹೋದ್ರಾಗುತ್ತೆ. ಟೈಮ್ ಆಯ್ತು, ಇನ್ನು ಮಕ್ಕಳು ಬಂದಿಲ್ವಾ? ಇಲ್ಲ ಅಮ್ಮ, ಇನ್ನು ಜೊತೆ ಬಂದಿಲ್ವಾ ಮಕ್ಕಳು? ಇಲ್ಲ ಅಂತ ಅವ್ರು ನಮ್ಮ ಜೊತೆ ಬರಲಿಲ್ಲ. ನೀವು ಮಧ್ಯಾಹ್ನ ಊಟ ಮಾಡಿದ್ರಾ? ಹಾ, ನಮ್ಮ ಊಟ ಮಾಡಿದೆ. ಜಾಗಕ್ಕೆಲ್ಲ ತಗೊಂಡ್ರ ಜನ? ತಗೊಂಡೆ ಅಮ್ಮ. ಒಂದು ಕೆಲಸ ಮಾಡು, ಮಕ್ಕಳು ಬರೋ ತನಕ ಅವ್ರಿಗೆ ತಿಂಡಿ ಮಾಡಿಡು, ಹಸ್ಕೊಂಡು ಬರ್ತಾರೆ ಪಾಪ. ಸರಿ, ತಿಂಡಿ ಮಾಡ್ತೀನಿ. ಹಾಂ. ಒಂದು ಕೆಲಸ ಮಾಡಿ, ಬೇಗ ಹೋಗಿ ತಿಂಡಿ ಮಾಡಿ ಬನ್ನಿ. ನಾನು ನಿಮಗೆ ಒಂದು ಕಥೆ ಹೇಳ್ತೀನಿ. ಮಕ್ಕಳ ಸ್ಕೂಲಿಂದ ಬಂದ್ರ? ಸರಿ, ಕೈ ಕಾಲು ಮುಖ ತೊಳ್ಕೊಂಡ್ಬಂದು ಇಲ್ಲಿ ತಿಂಡಿ ಇಟ್ಟಿದ್ದೀನಿ. ಈಗಿನ ಕಾಲ ಮಕ್ಕಳು ಕತೆ ಬೇಡ, ಏನ್ ಬೇಡ, ಮೊಬೈಲ್ ಒಂದಿದ್ದು ಸಾಕು. ಏನ್ ಮಕ್ಕಳೇ?
ಆದ್ರೂ ನೀವು ಮಾತಾಡೋದು ಸರಿನಾ? ಈ ತರ ಮಾತಾಡ್ತಾ ಇದ್ದೀರಾ, ಯಾರು ನಿನ್ನ ಹಾಳು ಮಾಡೋದು ಇಷ್ಟನಾ? ಬೇರೆ ಮಾತು ಕೇಳಿದ್ರೆ ನಾನೇ ಇನ್ನು ಚಿಕ್ಕ ಮಗು, ನನಗೆ ಅಷ್ಟು ಮಾತಾಡಲ್ಲ. ಆದ್ರೆ ಈ ತರ ಮಾತಾಡಿದ್ರೆ ಇಲ್ಲಾಗಿತ್ತಲ್ಲ ಅದೇ ವರ್ಷ, ಈ ತರ ಇವತ್ತು ಮಾತಾಡ್ತಾ ಇದೆಯಾ ಅಂದ್ರೆ ನಿನ್ ಯಾರೋ ಅರ್ಧ ಮಾತು ಕೇಳಿ ಈ ತರ ಹೇಳ್ತಾ ಇದ್ದಲ್ಲ ನೀನು. ಅಲ್ಲ ರೀ, ನಾನು ಹೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ. ತಪ್ಪಲ್ವಾ ವರ್ಷ? ಮತ್ತೆ ಆ ವಯಸ್ಸಾದವರಿಗೆ ವೃದ್ಧಾಶ್ರಮ ಕಳಿಸೋದು ತಪ್ಪಲ್ವಾ ಇದು? ಹಾಗಿದ್ರೆ ಇವಾಗ ನೋಡಿ, ನನ್ನ ಮದುವೆ ಆದ್ರೆ ನನ್ಗೆ ಬರೀ ಆಫೀಸ್ ಆಯ್ತು, ಮನೆ ಕೆಲಸ, ಆಫೀಸ್ ಕೆಲಸ, ಅತ್ತೆ ಗಂಡ ಮಕ್ಕಳು ಇಷ್ಟೇ, ಮತ್ತೆ ನನ್ಗೆ ಬೇರೆ ಲೈಫೇ ಇಲ್ವಾ? ಹಾಗಾದ್ರೆ ಅವ್ರಿಗೆ ಬೇಜಾರಾಗುದಿಲ್ವಾ? ಹಾಗಿದ್ರೆ ನನ್ ಬೇಜಾರಾದ್ರೆ ಅಡ್ಡಿಲ್ವಾ? ಹಂಗಲ್ಲ, ಅವ್ರಿಗೆ ಹಿರಿ ಜೀವ ನಿಮಗೆ ಗೊತ್ತಾಗತ್ತಲ್ಲ ವರ್ಷ. ಇಲ್ಲ ರೀ, ನಾನು ಟ್ರಿಪ್ಪಿಗೆ ಹೋಗ್ಲೇಬೇಕು. ಆಗೋದಿಲ್ಲ ವರ್ಷ, ಈ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡೋಣ. ಇದೆ ನಾವು ಬರುದಿಲ್ಲ ಅಂತ ಹೇಳುವ ಬಾಸ್ ಹತ್ರ, ನಾವು ಹೋಗೋದು ಬೇಡ, ಮುಂದಿನ ಸರಿ ಇಲ್ಲ, ಹೋಗೋಣ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾವೆಲ್ಲ ಟ್ರಿಪ್ಪಿಗೆ ಹೋಗ್ತಾ ಇದೀವಿ ಅಷ್ಟೇ. ಆಗೋದಿಲ್ಲ ವರ್ಷ, ಸುಮ್ಮನೆ ಹಠ ಮಾಡಬೇಡ. ಅಮ್ಮ ಮೊದಲೇ ಬೇಜಾರು ಮಾಡ್ಕೊಂಡಿರ್ತಾರೆ. ಈ ಟೈಮಲ್ಲಿ ಮತ್ತೆ ಅವ್ರಿಗೆ ವಯಸ್ಸಾಗದೆ ಅವ್ರಿಗೆ ಬಿಟ್ಟು ಹೋಗೋದಂದ್ರೆ ಸರಿ ಕಾಣ್ತದೆ ನಿಮಗೆ? ಅಲ್ಲ ರೀ, ನಾವು ಹೋದ ವರ್ಷನೂ ಹೋಗಿಲ್ಲ, ಈ ವರ್ಷನೂ ಹೋಗಲ್ಲ. ನೀವಂತೂ ಎಲ್ಲೂ ಕರ್ಕೊಂಡು ಹೋಗಲ್ಲ, ಅಟ್ಲೀಸ್ಟ್ ಆಫೀಸಿಂದ ಆದ್ರೂ ಹೋಗ್ತಾ ಇದೀರಲ್ಲ. ಆದ್ರೂ ಯೋಚನೆ ಮಾಡಿ, ನೀನೇ ಯೋಚನೆ ಮಾಡಿ ನೋಡು ವರ್ಷ. ಏನು ಅವ್ರಿಗೆ ಏನು ಬೇಜಾರಾಗಲ್ವಾ ಅಂತೇಳಿ? ನೀವೇನ್ ಮಾಡ್ತೀರೋ ನಂಗೆ ಗೊತ್ತು, ಬಟ್ ನಾವು ಟ್ರಿಪ್ಪಿಗೆ ಹೋಗ್ತಾ ಇದೀವಿ ಅಷ್ಟೇ. ಹಾಗಾದ್ರೆ ಒಂದು ಪ್ಲಾನ್ ಮಾಡೋಣ. ನಾನು ಬರುದಿಲ್ಲ, ನಾ ಅಮ್ಮನ ಜೊತೆ ಇಲ್ಲೇ ಇರ್ತೇನೆ, ನೀವು ಒಂದು ದಿನ ಹೋಗ್ಬರಿ. ಯಾಕೆ ನೀವು ನಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಾ ಇಲ್ವಾ? ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರೆ ಎಲ್ಲರೂ ಹೋಗ್ಲೇಬೇಕಂತ ಇಲ್ಲ ಅಲ್ಲ ವರ್ಷ? ಹೌದು, ಅದು ಬಾಸ್ ರೂಲ್ಸ್, ಹೋಗ್ಲೇಬೇಕು. ಮತ್ತೆ ಅಮ್ಮ ನೋಡ್ಕೊಳ್ಳೋದು ಯಾವ ವರ್ಷ ಐತಿ? ಇಲ್ಲ ರೀ, ನಂಗೆ ಗೊತ್ತಿಲ್ಲ, ನಾವು ಒಟ್ಟಿನಲ್ಲಿ ಟ್ರಿಪ್ಪಿಗೆ ಹೋಗ್ತಾ ಇದೀವಿ, ನೀವು ಒಪ್ಪಿಸ್ತೀರಾ ಅಷ್ಟೇ. ಯಾಕೋ ನಮ್ಮಂತೂ ಸರಿ ಕಾಣ್ತಾ ಇಲ್ಲ ವರ್ಷ ಇದು. ನಮ್ಗೆ ಸರಿ ಕಾಣ್ತಿದೆ ರೀ, ಹೋಗ್ತೀವಿ ಅಷ್ಟೇ. ನೀವೇನ್ ಮಾಡ್ತೀರಿ ನೋಡು ವರ್ಷ, ನಾನಂತೂ ನನ್ನಂತೂ ಇದು ಓಕೆ ಇಲ್ಲ ಇದಕ್ಕೆ. ನೀವೇನ್ ಮಾಡ್ತೀರಿ ನೋಡು, ನನ್ನಂತೂ ಸರಿ ಕಾಣ್ತಾ ಇಲ್ಲ. ಅವ್ರು ನೋಡ್ಕೊಳ್ಳೋದು ನಾವೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಅವ್ರು ಹೋಗ್ತಾರ ಅವ್ರು ಒಪ್ಪಿದ್ರೆ ಅವ್ರು ಹೇಗಿರ್ತಾರೆ? ಒಬ್ಬರ ಮನೆಯಲ್ಲಿ ಹೇಗಿರ್ಬೋದು ಅವರು? ನಾನು ಮನೆಯಿಂದ ಕಳ್ಸೋಣ ಅಂತ ಹೇಳ್ತಿದ್ದೀನ, ಅಟ್ಲೀಸ್ಟ್ 4 ದಿನ ಅಷ್ಟೇ ನಾವು ಟ್ರಿಪ್ಪಿಗೆ ಹೋಗ್ಬರೋದು ಅಷ್ಟೇ ತಾನೇ. ಆದ್ರೂ ವೃದ್ಧಾಶ್ರಮ ಅಂತಂದ್ರೆ ಅವ್ರು ಏನ್ ತಿಳ್ಕೊತಾರೆ ಹೇಳು? ಅವ್ರೇನು ತಿಳ್ಕೊಳ್ಳಲ್ಲ, ನೀವು ಫಸ್ಟ್ ಹೋಗಿಸಿ. ಆದ್ರೂ ವರ್ಷ ನಾವೊಂದು ಮಾತು ಕೇಳೋಣ ನಮ್ಮ ಹತ್ರ. ಅವ್ರು ಒಪ್ಪಿದ್ರೆ ಓಕೆ, ಇಲ್ಲ ಅಂತಂದ್ರೆ ನಾವು ಬರೋದಿಲ್ಲ, ನಾವು ಹೋಗೋದೇ ಕ್ಯಾನ್ಸಲ್ ಮಾಡ್ಬಿಡೋಣ. ಒಂದು ಮಾತಲ್ಲ, ಒಪ್ಸೋವರೆಗೂ ನಾನು ಬಿಡೋದು. ಒಪ್ಪಿಸ್ತೀರಾ ಅಷ್ಟೇ. ಹೇಳೋಣ ವರ್ಷ ನಾನು. ಏನ್ ಮಾಡೋದೀಗ? ಅಮ್ಮನಿಗೆಲ್ಲೂ ವಯಸ್ಸಾಗದೆ, ಇವ್ರು ನೋಡಿದ್ರೆ ಟ್ರಿಪ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ವೃದ್ಧಾಶ್ರಮ ಕಳ್ಸೋದು ಅಂತಂದ್ರೆ ಹೇಗೀಗ? ಏನ್ ಮಾಡೋದು ಏನು? ಹಾ ಅಮ್ಮ, ಬಂದಿಯಾ? ಏನಿಲ್ಲ ಅಮ್ಮ, ಆಫೀಸಿಗೆ ಹೋಗಿ ಬಂದೆ ಜಸ್ಟ್ ಈಗ. ಹಾ ಅಮ್ಮ, ಕೂತ್ಕೋ ಅಮ್ಮ. ಹೊರಗಡೆ ಹೋಗಿ ಬಂದ್ರ ಅಮ್ಮ? ಮಕ್ಕಳು ಎಲ್ಲೋದ್ರು? ಮಕ್ಕಳಿಲ್ಲ, ಆಡ್ತಿದ್ದಾರೆ. ಒಳಗೆ ಬಂದು ನಿಂತ್ರು ಬರಲ್ಲ, ಕೊಟ್ಟನೇ ಇರ್ತಾರೆ ಅವರು. ಹೌದಾ? ಮತ್ತೆ ಊಟ ಮಾಡಿದ್ಯಾ? ಹೊರಗಡೆ ಎಲ್ಲ ತಿಂದಿದ್ಯಾ? ಹಾ. ಏನಿಲ್ಲ ಅಮ್ಮ, ಭಾಳ ಆಫೀಸಲ್ಲಿ ಭಾಳ ಕೆಲಸ ಅಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಏನಿಲ್ಲ ಅಮ್ಮ, ಸ್ವಲ್ಪ ನಿನ್ನ ಹತ್ರ ಒಂದು ವಿಷಯ ಹೇಳೋದಿತ್ತು. ಹಾ, ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅಮ್ಮ. ಆದ್ರೂ ಅಮ್ಮ, ಇದರಿಂದ ನೀನು ಬೇಜಾರಾಗಲ್ಲ ಅಂತಂದ್ರೆ ಮಕ್ಕಳಾಡೋ ಮಾತಿಗೆಲ್ಲ ತಾಯಿಗೆ ಮುಂದೆ ಬೇಜಾರು ಮಾಡ್ಕೋತಾರೆ. ಅಮ್ಮ ನಮ್ಮ ಕಂಪ್ಲೇಂಟ್ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ವು ಅಮ್ಮ, ಹೋಗೋದಂತ ಹೇಳಾಗಿತ್ತು. ಹೌದಾ? ಹಾ. ಸಂತೋಷನಲ್ಲೋ, ಹೋಗ್ ಬನ್ನಿ. ವರ್ಷನೂ ಬಂತು, ವರ್ಷ ಮತ್ತು ನಾವು ಮಕ್ಕಳೆಲ್ಲ ಸೇರಿ ಹೋಗ್ಬೇಕಂತ ಮಾಡಿದ್ವಿ. ಹೌದಾ ಮಗ? ಸಂತೋಷದಿಂದ ಹೋಗ್ ಬನ್ನಿ. ಪಾಪ ವರ್ಷ ಮಕ್ಕಳು ಹೊರಗಡೆ ಹೋಗಿ ತುಂಬಾ ವರ್ಷ ಆಯ್ತಲ್ಲ. ಆದ್ರೂ ಅಮ್ಮ, ಅದೇ ಅದು ಸರಿ ಕಾಣ್ತಾ ಇಲ್ಲ ಅಮ್ಮ. ನಿಂಗೆ ಒಬ್ಬಳಿಗೆ ಮನೆ ಬಿಟ್ಟು ಹೋಗೋದಂತಂದ್ರೆ ನನಗೆ ಮನ್ಸು ಹೋಗ್ತಾ ಇಲ್ಲ ಅಮ್ಮ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಮಗ? ನಾವು ಒಬ್ಬಳೆ ಮನೇಲಿ ಇರ್ತೀನೋ, ನನ್ನ ಬಗ್ಗೆ ಚಿಂತೆ ಬಿಡು. ನೀವು ಸಂತೋಷದಿಂದ ಪ್ರವಾಸಕ್ಕೆ ಹೋಗ್ಬರ್ರಿ. ಆದ್ರೂ ಅಮ್ಮ, ಅಡಿಗೆ ಮಾಡೋರು ಯಾರಿಲ್ಲ ಅಲ್ಲ, ಅಡಿಗೆ ನಿಯಂತ್ರಣ ಆಗತ್ತ, ನಿನ್ನ ಕೈಯಲ್ಲಿ ಮಾಡ್ಕೊಳಿಕ್ಕಾಗತ್ತ? ಅಡಿಗೆ ಮಾಡೋದು, ಟೈಮ್ ಟ್ಯಾಬ್ಲೆಟ್ ತಿನ್ನೋದು, ಬರ್ಬೇಕಾಗಿ ಬೇರೆ ಇಲ್ಲಲ್ಲಮ್ಮ, ಹಂಗಾಗಿ ಯೋಚನೆ ಮಾಡ್ತಾ ಇದ್ದೆ ಅಂತೇಳಿ.
ಮಾತು ಕೇಳ. ಹೇಳು ಏನು ಅಮ್ಮ ಇಲ್ಲಿ ಹತ್ರದಲ್ಲಿ ಒಂದು ಆಶ್ರಮ ಇದೆ ಅಲ್ಲಮ್ಮ, ಒಂದು 2 ದಿನ ಹೋಗಿ ಉಳಿತಿದ್ದೆ ಅಲ್ಲಿ. ನಾವು ಟ್ರಿಪ್ಪಿಗೆ ಹೋಗ್ಕೊಳ್ತಿದ್ವಿ. ಹತ್ತಿರದಲ್ಲ ಹತ್ತಿರದಲ್ಲಿ ಯಾವ ಆಶ್ರಮ ಇದೆಯೋ ಅಂತದ್ದು ಅಮ್ಮ ಅದಲ್ಲೊಂದು ವೃದ್ಧಾಶ್ರಮ ಇದೆ ಅಲ್ಲಮ್ಮ. ವೃದ್ಧಾಶ್ರಮ ಮಗ ಅಮ್ಮ ಮಗ ನನಗೆ ನೀವು ಮಕ್ಕಳು ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿಲ್ವೋ? ನಾನಲ್ಲಿ ಹೆಂಗೋ ಇರ್ಲಿ, ನನಗಲ್ಲಿ ಯಾವುದು ಗೊತ್ತಿದ್ದೂ ಇಲ್ಲ. ಹಂಗಲ್ಲಮ್ಮ, ನಾವು ಹೋಗ್ಬೇಕಂತ ಪ್ಲಾನ್ ಆಗಿತ್ತು ಈಗ. ಅಂದ್ರೆ ನಮ್ಗಿಂತ ಚೆನ್ನಾಗಿ ನೋಡ್ಕೊಳ್ಳೋರು ಅಲ್ಲಿ ಇದಾರಮ್ಮ. ನಿಮಗೆ ಒಂದು 4 ದಿನ ಅವರು ಟೈಮ್ ಕರೆಕ್ಟಾಗಿ ಊಟ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಎಲ್ಲ ಹೇಳಿ ಬರ್ತೀವಮ್ಮ ನಾವು. ಒಂದು 4 ದಿನ ನೀನು ಒಪ್ಕೊಂಡಿದ್ರೆ ನಾವು ಹೋಗಿ ಬರ್ತೀವಿ. ಆದ್ರೆ ಮಗ ನನಗಲ್ಲಿ ಯಾರು ಗೊತ್ತಿಲ್ವೋ, ನಾನು ಹೆಂಗಿದ್ರು ಅಲ್ಲಿ. ಹೌದಮ್ಮ, ಹಾಗಿದ್ರೆ ಬೇಡ ಅಮ್ಮ, ನಾವು ಟ್ರಿಪ್ಪನ್ನ ಕ್ಯಾನ್ಸಲ್ ಮಾಡ್ತೀವಿ, ಮುಂದಿನ ಸಲ ಹೋಗ್ತೀವಿ. ಬೇಡ ಮಗ, ನೀವು ಹೋಗ್ಬರ್ರಿ. ನೀವು ಹೊರಗಡೆ ಹೋಗ್ದೆ ತುಂಬಾ ದಿನ ಆಯ್ತು. ಹೆಂಗೂ ಒಂದು 4 ದಿನ ಅಲ್ಲ, ನಾನು ಅಲ್ಲೇ ಹೆಂಗೋ ಬರ್ತೀನಿ. ಆದ್ರೂ ಅಮ್ಮ, ನೀ ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡು ನಮ್ಗೆ ಕಳ್ಸ್ಕೊಟ್ರೆ ಸರಿ. ನಾ ಬೇಡ ಅಮ್ಮ, ನಾವು ಹೋಗುದಿಲ್ಲ, ನಾವು ಎಲ್ಲೇ ಇರ್ತೀವಿ, ಮುಂದಿನ ಸಲ ಹೋಗ್ತೀವಿ. ಇಲ್ಲ ಮಗ, ನನಗೆ ಬೇಜಾರು ಎಂತ ಇಲ್ಲ, ಖುಷಿಯಿಂದಲೇ ಕಳಿಸ್ತೀನಿ. ನೀವು ಹೋಗ್ಬನ್ನಿ. ಅಮ್ಮ, ನೀ ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗಲ್ಲಮ್ಮ. ನೀವು ಖುಷಿಯಿಂದ ಹೋದ್ರಷ್ಟೇ ನಾವು ಹೋಗಿ ಬರ್ತೀವಿ, ಇಲ್ಲ ಅಂತಂದ್ರೆ ಬೇಡ. 4 ದಿನ ಬಿಟ್ಟು ಬರ್ತೀಯಲ್ಲ ನೀ ಕರ್ಕೊಂಡು ಹೋಗ್ಲಿಕ್ಕೆ? ಹಾ, 4 ದಿನ ಆಗಿ ಖುಷಿ ಇದೆ ಮಗ, ನಾನು ಹೋಗ್ಬರ್ತೀನಿ. ಇರ್ಲಿಕ್ಕೆ ಆಗತ್ತಮ್ಮ ನಿಮಗೆ? ಇಲ್ಲಾಂದ್ರೆ ನಾವು ವರ್ಷನ ಹತ್ರ ಹೇಳ್ತೀನಿ, ಬೇಡ ಅಂತ ಹೇಳ್ತೀನಿ, ಮುಂದಿನ ಸಲ ಹೋಗ್ತೇವೆ. ಬೇಡ ಮಗ, ನೀವು ಹೋಗ್ಬರ್ರಿ. ಹೆಂಗೋ ಒಂದು ಸ್ವಲ್ಪ ದಿನ ಅಲ್ಲ, ನಾನು ಅಲ್ಲೇ ಹೇಗೋ ಉಳ್ಕೊತೀನಿ. ಅಡಿಲ್ಲ ಮಗನಿಗೆ ಬೇಜಾರಿಲ್ಲ ತಾನೇ? ಇಲ್ಲ ಮಗ, ಬೇಜಾರು ಎಂತ ಇಲ್ಲ. ಹಾಗಿದ್ರೆ ಅಮ್ಮ, ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗು, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋ. ಟ್ಯಾಬ್ಲೆಟ್ ಎಲ್ಲ ಯಾವ್ದಂತ ಹೇಳ್ಬೇಕು, ನಾಳೆ ಬೆಳಿಗ್ಗೆನೆ ಹೋಗಿ ಕಳಿಸ್ಕೊಡ್ತೀವಿ. ನಾಳೆನೇ ಹೋಗೋದ ಮಗ? ಹಾ, ನಾಳೆ ಸಂಜೆನೆ ಹೋಗುದಮ್ಮ. ಅದಕ್ಕೆ ಬೆಳಿಗ್ಗೆನೆ ನಿಂಗೆ ಅಲ್ಲಿ ಕಳ್ಸಿ ಬಂದ್ರೆ ನಮ್ಗೆ ರೆಡಿ ಆಗ್ಲಿಕ್ಕೆ ಟೈಮ್ ಬೇಕಲ್ಲಮ್ಮ ಸ್ವಲ್ಪ. ಸರಿ ಮಗ, ನಾನು ಹೋಗ್ತೀನಿ ಆಶ್ರಮಕ್ಕೆ. ಅಮ್ಮ, ಇಷ್ಟೆಲ್ಲ ಬೇಜಾರಾಗಿದ್ಯಾ ನೀನು? ಇಲ್ಲ ಮಗ, ಇಲ್ಲ, ನಾನು ಹೊಟ್ಟೆ ಎಲ್ಲ ತುಂಬ್ಕೊತೀನಿ. ಹಾ ಅಮ್ಮ, ತುಂಬ್ಕೋ, ಬಟ್ಟೆ ಎಲ್ಲ ತುಂಬ್ಕೋ, ಬೆಳಿಗ್ಗೆ ಬೇಗ ರೆಡಿ ಆಗುವಂತೆ ಹೊರಡುವಂತೆ. ಹಾ ಮಗ. ಹಾ. ಮತ್ತು ವರ್ಷ ಅಜ್ಜಿಯನ್ನು ಕರೆದುಕೊಂಡು ಆಶ್ರಮಕ್ಕೆ ಹೋಗುವುದು. ಅಮ್ಮ, ರೆಡಿ ಅದೇ ಅಮ್ಮ? ಹೋಗೋಣವಾ? ಹೀಗೆ ಹೋಗೋದ? ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೆ ಅಮ್ಮ, ಹಾಕೊಂಡಿದ್ದೆ ಟ್ಯಾಬ್ಲೆಟ್ ಎಲ್ಲ ಬ್ಯಾಗಲ್ಲಿ. ಹೌದಮ್ಮ, ಬ್ಯಾಗ್ ಹಾಕ್ಲ? ವರ್ಷ ಇದು ಅಮ್ಮ, ಏನು
ಸೀತಾ ಅಜ್ಜಿಯ ಮೊಮ್ಮಗಳು. ಹೀಗೆ ಒಂದಿನ ಅಜ್ಜಿ ಸೀತಾಗೆ ಏನೇ ಹೇಳಿದ್ರು ಸೀತಾ ಅಜ್ಜಿಯ ಮಾತನ್ನ ಕಡೆಗಣಿಸ್ತಾ ಇರ್ತಾಳೆ. ಅಂದ್ರೆ ಅಜ್ಜಿ ಮಾತು ಕೇಳದೆ ಇರೋದು, ಅಲ್ಲಿ ಹೋಗ್ಬೇಡ ಅಂದ್ರೆ ಅಲ್ಲೇ ಇದು ಹೋಗ್ಬೇಡ ಅಂತ ಹೇಳಿದ್ರೆ ಅವಳ ಮಾತು ಕೇಳ್ತಾ ಇಲ್ಲಲ್ಲ. ಹೀಗೆ ಒಂದಿನ ಹೊರಗೆ ತುಂಬಾ ಮಳೆ ಬರ್ತಾ ಇರುತ್ತೆ, ಗಾಳಿ ಮಳೆ ಬರ್ತಾ ಇರುತ್ತೆ. ಆವಾಗ ಅಜ್ಜಿಗೆ ಸೀತಾ ಬಂದು ನಾ ಹೊರಗಡೆ ಆಟಕ್ಕೆ ಹೋಗ್ತೀನಿ ಅಜ್ಜಿ ಅಂತ ಹೇಳ್ತಾಳೆ. ಆವಾಗ ಅಜ್ಜಿ ಬೇಡಮ್ಮ ಹೊರಗಡೆ ಹೋಗ್ಬೇಡ, ಗಾಳಿ ಮಳೆ ಎಲ್ಲ ಜೋರಾಗಿದೆ ಅಂತ ಹೇಳ್ತಾಳೆ. ಆವಾಗ ಸೀತಾ ಅಜ್ಜಿಯ ಮಾತನ್ನ ಕೇಳದೆ ಹೊರಗೆ ಆಟ ಆಡಕ್ಕೆ ಹೋಗ್ತಾಳೆ. ಆಟಕ್ಕೆ ಹೋದಂತ ಸೀತಾ ಜಾರಿ ಬಿದ್ದು ಗಾಯ ಮಾಡ್ಕೊಂಡು ಮನೆಗೆ ಅಳ್ತಾ ಬರ್ತಾಳೆ. ಆವಾಗ ಅಜ್ಜಿ ಸೀತಾಗೆ ಬೈಗೆ ಔಷಧವನ್ನ ನೀಡಿ ಅವಳನ್ನ ಆರೈಕೆ ಮಾಡ್ತಾಳೆ. ಆವಾಗ ಸೀತಾಗೆ ಅನ್ಸುತ್ತೆ, ನಾನು ಅಜ್ಜಿ ಮಾತನ್ನ ಕೇಳಿದ್ರೆ ನನಗೆ ಜ್ವರನೂ ಬರ್ತಿರ್ಲಿಲ್ಲ, ನಾನು ಜಾರಿ ಬೀಳ್ತಾ ಇರ್ಲಿಲ್ಲ, ನನ್ಗೆ ಗಾಯ ಆಗ್ತಿರ್ಲಿಲ್ಲ ಅಂತ ಅನ್ಕೊಂಡು ಅವಳು ಅಜ್ಜಿ ಹತ್ರ ಕ್ಷಮೆಯನ್ನ ಕೇಳ್ತಾಳೆ. ಹೀಗೆ ಅಜ್ಜಿ ಏನೇ ಹೇಳಿದ್ರು ಅಜ್ಜಿ ಮಾತನ್ನ ಸೀತಾ ಕೇಳ್ತಾಳೆ. ಈ ಕಥೆಯಿಂದ ಮಕ್ಕಳಿಗೆ ನೀವೇ ತಿಳ್ಕೊಂಡ್ರಿ? ಹೌದಲ್ವಾ? ನಾವು ಹಿರಿಯರಿಗೆ ಗೌರವವನ್ನ ಕೊಡ್ಬೇಕು. ಅವ್ರ ಅಜ್ಜಿ ಅಂತ ಹಿರಿಯರಿಗೆ ಯಾರೇ ಆಗ್ಲಿ ಮನೆಯಲ್ಲಿ ನಮ್ಗಿಂತ ಹಿರಿಯರಿದ್ರೆ ಅವ್ರಿಗೆ ನಾವು ಗೌರವವನ್ನ ಕೊಡ್ಬೇಕು. ಮತ್ತೆ ಅವ್ರು ನಮ್ಗೆ ಏನೇ ಹೇಳಿದ್ರು ಅದನ್ನ ನಾವು ಕೇಳ್ಬೇಕು, ಅವರಿಗೆ ಸಹಾಯ ಮಾಡ್ಬೇಕು, ಅವ್ರಿಗೆ ನಾವು ಪ್ರೀತಿಯನ್ನ ತೋರಿಸ್ಬೇಕು, ಕಾಳಜಿಯನ್ನ ತೋರಿಸ್ಬೇಕು. ಹೌದಲ್ವಾ? ಹಾಗಿದ್ರೆ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿಗೆ ನೀವು ಗೌರವವನ್ನ ಕೊಡ್ತೀರಾ? ಅಜ್ಜ ಅಜ್ಜಿ ಅಷ್ಟೇ ಅಲ್ಲ, ಅಪ್ಪ ಅಮ್ಮ ಎಲ್ರಿಗೂ ನಾವು ಗೌರವವನ್ನ ಕೊಡ್ಬೇಕು. ಆಯ್ತಾ? ಅದು ನಮ್ಮ ಮನೆಯಿಂದಲೇ ಮೊದಲು ಪ್ರಾರಂಭ ಆಗಬೇಕು. ನಾವೆಲ್ರಿಗೂ ಹಿರಿಯರಿಗೆ ಮತ್ತು ಅವ್ರಿಗೆ ಪ್ರೀತಿ ಕಾಳಜಿಯನ್ನ ತೋರಿಸೋಣ, ಗೌರವವನ್ನ ಕೊಡೋಣ. ಆಯ್ತಾ? ಹಾಗಿದ್ರೆ ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಆಯ್ತಾ? ಎಲ್ಲರೂ ಫ್ರೆಂಡ್ಸು ಕತೆ ಹೇಳಿದ್ರು. ನಾವು ನಮ್ಮ ಮನೆಯಲ್ಲಿ ಅಜ್ಜಿ ಇದ್ದಿದ್ರೆ ನಾವು ಕತೆ ಹೇಳ್ತಿದ್ವಲ್ಲ. ಹೌದೇ, ಅಜ್ಜಿಗೆ 4-5 ದಿನದಲ್ಲಿ ಕರ್ಕೊಂಡ್ಬರ್ತೇನೆ ಅಂತ ಹೇಳಿದ್ದಾರೆ ಅಪ್ಪ ಮತ್ತು ಅಮ್ಮ. ನಮಗೂ ಯಾವಾಗ ಕರ್ಕೊಂಡ್ಬರ್ತಾರೆ ಅಂತ ಹೇಳಿ. ಅಜ್ಜಿ ಕರ್ಕೊಂಡ್ಬರ್ಲಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಹೇಳೋಣ ಅಣ್ಣ. ಸ್ವಲ್ಪ ದಿನ ತಡಿ, ಕರ್ಕೊಂಡ್ಬರ್ತಾರೆ. ಇವಾಗ ಆಯ್ತಪ್ಪ, ನನಗೆ ದಿನ ನಾಳೆ ನಾಡಿದ್ದು ಕರ್ಕೊಂಡ್ಬರ್ತೀವಿ. ಮರುದಿನ ಶಾಲಾ ಸನ್ನಿವೇಶ. ಶಾಲಾ ಆವರಣದಲ್ಲಿ ಮಕ್ಕಳ ನಡುವೆ ಪರಸ್ಪರ ಸಂವಾದ. ಈ ಕಡೆ ಕಾವೇರಮ್ಮ ತನ್ನ ಕುಟುಂಬವನ್ನು ನೆನೆದು ಕಣ್ಣೀರಿಡುತ್ತಾಳೆ.
ಏನು ಮಾಡಬೇಕು ಕಾವೇರಮ್ಮ? ನನ್ನ ಹಿರಿ ಮಗನಿಗೆ ನಾನು ಬೇಡವಾಗಿದೆ. ನಿನ್ನ ಮಕ್ಕಳಿಗೆ ಸಮಯ ಇಲ್ಲ, ಕಿರಿ ಮಗನ ಜೊತೆ ಹೋಗೋ ಅಂತಾರೆ. ಆದರೆ ನನ್ನ ಕಿರಿ ಮಗನಿಗೆ ನನಗೆ ಇಷ್ಟನೇ. ಆದರೆ ಅವನ ಹೆಂಡತಿಗೆ ನನಗೊಂದು ತನ್ನ ಆಗಲಿಕ್ಕೂ ಸಮಯ ಇಲ್ವಂತೆ. ನಾನು ಅವ್ರ ಮನೇಲಿ ಇರೋದೇ ಇಷ್ಟ ಇಲ್ಲ. ಏನು ಮಾಡೋದು? ಇಡೀ ವಯಸ್ಸಿನಲ್ಲಿ ನಮ್ಮಿಂದ ಯಾವ ಕೆಲಸ ನೋಡಿಸೋದಿಲ್ಲ. ಇಬ್ಬರು ಸೇರಿ ನಮ್ಮನ್ನು
ಕಳಿಸುವಂತಳು ನೀನೆ. ಬೇರೆಯವ್ರ ಮಾತು ಕೇಳೇ ಮಾಡಿದ್ದಲ್ವಾ ಇದನ್ನು? ಈಗ ಕರ್ಕೊಂಬರುವ ಅಂತ ಹೇಳ್ತಿದ್ದಳು ನೀನೆ. ಈಗ ಯಾರು ಹೇಳಿದ್ರು ಈ ಮಾತನ್ನ? ಹೌದು, ನಾನೇ ಹೇಳಿದ್ದೆ. ನಾನು 4 ದಿನ ಅಷ್ಟೇ ಹೇಳಿದ್ದೆ ಅಲ್ವಾ? ಇವಾಗ 4 ತಿಂಗಳು ಆಯ್ತು. ಅದನ್ನ ಕರ್ಕೊಂಡು ಬರೋಣ. ಅಲ್ಲ, ಪದೇ ಪದೇ ನೀನು ಈ ತರ ನನಗೆ ಸಿಕ್ಕಾಕ್ಸ್ತಾ ಇದೆ. ಏನು ವರ್ಷ ಇದು? ಪ್ಲೀಸ್ ರೀ, ನಮಗೋಸ್ಕರ ಆಗದೆ ಆದ್ರೂ ಮಕ್ಕಳಿಗೋಸ್ಕರ ಆದ್ರೂ ಕರ್ಕೊಂಡು ಬರೋಣ ರೀ. ಮಕ್ಕಳೆಲ್ಲ ಅಜ್ಜಿನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ. ಅಲ್ಲ ವರ್ಷ, ಅಮ್ಮ ಕರ್ಕೊಂಬರೋದು, ಅಮ್ಮ ಬಿಡದೆ ಇರೋದು ನನ್ನ ಕೆಲಸನೇ, ನಾ ಸಾಕೋದು ನನ್ನ ಕೆಲಸನೇ ಆಗಿತ್ತು. ಆದ್ರೆ ನೀನ್ ಮಾತು ಕೇಳ್ಕೊಂಡು ವೃದ್ಧಾಶ್ರಮ ಹೋಗ್ಬಿಟ್ಟು ಬಂದಿದ್ದಾರೆ. ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾರೋ, ಏನೇನ್ ಮಾಡ್ತಾ ಇದ್ದಾರೋ ಅಲ್ಲಿ. ಹೌದು, ಇಷ್ಟಕ್ಕೆಲ್ಲ ನಾನೇ ಕಾರಣ. ಇವಾಗ ನನ್ನ ತಪ್ಪಿ ನಾನೇ ಬರ್ತಾ ಇದೆ ಸರ್. ಪ್ಲೀಸ್ ರೀ, ನಾಳೆ ಹೋಗಿ ಮತ್ತೆಲ್ಲ ಕರ್ಕೊಂಡು ಬರೋಣ. ಅಮ್ಮನ ಬಿಟ್ಟಿರ್ಲಿ, ನನ್ನ ಹತ್ರನೂ ಆಗೋದಿಲ್ಲ ಕಣೆ. ಹೋಗೋಣ, ನಾಳೆನೇ ಹೋಗೋಣ. ಮಕ್ಕಳಿಗೂ ರೆಡಿ ಆಗಿ ಕೇಳು, ಜೊತೆಗೆ ಹೋಗೋಣ. ನಾಳೆನೇ ಹೋಗೋಣ. ಥ್ಯಾಂಕ್ ಯು. ವೃದ್ಧಾಶ್ರಮದ ಆವರಣ ಸನ್ನಿವೇಶ. ವಿನಯ್ ಮತ್ತು ವರ್ಷ ವೃದ್ಧಾಶ್ರಮಕ್ಕೆ ಮಕ್ಕಳೊಂದಿಗೆ ಬರುತ್ತಾರೆ. ನಮಸ್ತೆ ಸರ್. ಮೇಡಮ್ ನೋಡ್ಬೇಕಿತ್ತು. ಯಾರು ನೀವು? ಏನಾಗ್ಲಿ? ನಾವು ಕಾವ್ಯನ ಮನೆಯಿಂದ ಬಂದಿದ್ದಲ್ಲ ಅವರೇ. ಓಕೆ, ನಾನು ಮೇಡಮ್ಗೆ ಹೇಳಿ ಬರ್ತೀನಿ. ಮೇಡಮ್, ಕೆಲವು ದಿನ ಹಿಂದೆ ಬಿಟ್ಟೋಗಿದ್ದ ಕಾವ್ಯನ ಮನೆ ಕುಟುಂಬದವರು ಬಂದಿದ್ದಾರೆ. ಸರಿ, ಅವರನ್ನು ಬರ್ತಾರೆ. ನಿಮ್ಮನ್ನ ಕರೀತಾರೆ. ಏನು ಕಾವೇರ ಮನೆ ಕುಟುಂಬ? ಇಲ್ಲ ಮೇಡಮ್. ಅಮ್ಮನ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಓ, ಬಹಳ ಸಂತೋಷದ ವಿಷಯ. ಈಗ ಅದು ನಿಮಗೆ ಅಮ್ಮನ ಬೇರೆ ಏನಂತ ಗೊತ್ತಾಯ್ತಲ್ಲ. ಕುಟುಂಬ ಎಲ್ಲ ಚೆನ್ನಾಗಿದೆ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಎಸ್ ಮೇಡಮ್, ಹೇಳಿ. ಇವ್ರನ್ನ ಕಾವೇರ ಮನೆ ಕರ್ಕೊಂಡು ಹೋಗಿ. ಓಕೆ ಮೇಡಮ್. ಸರ್, ಬನ್ನಿ. ಕಾವೇರಮ್ಮ, ಕಾವೇರಮ್ಮ, ನಿಮ್ಗೊಂದು ಖುಷಿ ಸುದ್ದಿ. ಖುಷಿ ಸುದ್ದಿನಾ? ಹೌದು, ನಿಮ್ಮನ್ನ ನೋಡ್ಲಿಕ್ಕೆ ನಿಮ್ಮ ಕುಟುಂಬದವರು ಬಂದಿದ್ದಾರೆ. ಏನು? ನನ್ನ ಮಗ ಬಂದ? ವಿನಯ್? ಅಮ್ಮ, ಅಮ್ಮ ಏನ್ ಮಾಡ್ತಾ ಇದ್ದೀಯಮ್ಮ? ಹೇಗಿದ್ದೀಯಮ್ಮ? ಯಾಕೋ ಇಷ್ಟಿಲ್ಲ ಮತ್ತೆ? ಈಗ ಅಮ್ಮ, ತಪ್ಪಾಗೋದಮ್ಮ. ತಪ್ಪಾಗೋದಮ್ಮ ನಿಮ್ಗೆ. ಅಮ್ಮ, ದೊಡ್ಡ ತಪ್ಪಾಗೋದಮ್ಮ. ಯಾಕೋ ಹೀಗ್ ಮಾಡ್ದೆ? ಅಮ್ಮ, ಪರಿಸ್ಥಿತಿಗಳು ಹಂಗಿತ್ತು ಅಮ್ಮ. ಅವಾಗ ಅದಕ್ಕೆ ಬಿಟ್ಟು ಹೋಗಮ್ಮ. ನನಗಿಲ್ಲಿರೋ ಒಂದೊಂದು ನಿಮಿಷನೂ ಕಣ್ಣಾಗಿರ್ತಿತ್ತು. ಅತ್ತೆ, 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 ಈಗ ಬಂದಿದ್ದಾರೆ. ಯಾಕಪ್ಪ? ಯಾಕ್ ಹೀಗ್ ಮಾಡಿದ್ರಿ? ನನ್ನನ್ನ ಕ್ಷಮಿಸಿ ಅತ್ತೆ. ಇನ್ನೊಂದು ಯಾವತ್ತೂ ಇವತ್ತು ಮಾಡ್ತಾರೆ. ಇಲ್ಲ ಅತ್ತೆ, ಇಷ್ಟಕ್ಕೆಲ್ಲ ನಾನೇ ಕಾರಣ ಅತ್ತೆ. ಪ್ಲೀಸ್ ಅತ್ತೆ, ನನ್ನ ಕ್ಷಮಿಸಿ ಬಿಡಿ
ಅಜ್ಜಿಯನ್ನು ಮನೆಗೆ ಕರೆದುಕೊಂಡು ಹೋಗಿ ಸಂತೋಷದಿಂದ ಜೀವನವನ್ನ ನಡೆಸುವರು. ಮಕ್ಕಳ ರೆಡಿ ಆದ್ರ ಸ್ಕೂಲಿಗೆ ಹೋಗ್ಲಿಕ್ಕೆ ತಿಂಡಿ ತಿಂದ್ರಾ? ಅಜ್ಜಿ ಶಾಲೆ ಹೋಗೋಕ್ಕಿಂತ ಮುಂಚೆ ಒಂದು ರೀಲ್ಸ್ ಮಾಡುವ ಅಜ್ಜಿ. ಎಲ್ಲಿ ಅಜ್ಜಿ ಒಂದು ರೀಲ್ಸ್ ಮಾಡುವ ಅಜ್ಜಿ. ಹೌದಜ್ಜಿ, ಬಾ ಅಜ್ಜಿ, ನಾವು ನಾನು ರೀಲ್ಸ್ ಮಾಡುವ ಅಜ್ಜಿ. ಎಲ್ಲರಿಗೂ ಅಮ್ಮ